ನಮಸ್ಕಾರ ವೀಕ್ಷಕರೇ, ಇದು ಇಂದಿನ ವಿಶೇಷ ಕಾರ್ಯಕ್ರಮ. ಅಂಟಾರ್ಟಿಕಾದ ಆ ಮಂಜಿನ ಸಾಮ್ರಾಜ್ಯದಲ್ಲಿ ಅದೆಂಥ ಅಚ್ಚರಿ, ಅದೆಂಥ ವಿಚಿತ್ರ ನಡಿಗೆ. ಆ ಒಂದು ಪುಟ್ಟ ಜೀವಿ ಇಡೀ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡಿದೆ. ಹೌದು, ಅಂಟಾರ್ಟಿಕಾದ ಆ ಮಂಜಿನ ಬೆಟ್ಟಗಳ ನಡುವೆ ನಡೆಯುತ್ತಿರುವ ಆ ವಿಚಿತ್ರ ದೃಶ್ಯ ಈಗ ಜಗತ್ತಿನಾದ್ಯಂತ ಸದ್ದು ಮಾಡುತ್ತಿದೆ. ಎಲ್ಲರ ಮನಸ್ಸಿನಲ್ಲಿ ಕಾಡುತ್ತಿರುವ ಒಂದೇ ಪ್ರಶ್ನೆ: ಆ ಪೆಂಗ್ವಿನ್ ಯಾಕೆ ಹಾಗೆ ಮಾಡುತ್ತಿದೆ? ಹತ್ತಿರದಲ್ಲೇ ಸಮುದ್ರವಿದೆ, ಪಕ್ಕದಲ್ಲೇ ತನ್ನ ಸಾವಿರಾರು ಸಂಗಾತಿಗಳಿವೆ, ತಿನ್ನಲು ಸಮೃದ್ಧವಾಗಿ ಮೀನುಗಳಿವೆ. ಆದರೂ ಆ ಪುಟ್ಟ ಪೆಂಗ್ವಿನ್ ತನ್ನ ಗುಂಪನ್ನು ಬಿಟ್ಟು ಯಾರೂ ಇಲ್ಲದ ಆ ಭೀಕರ ಮಂಜಿನ ಬೆಟ್ಟಗಳ ಕಡೆಗೆ ಯಾಕೆ ಒಂಟಿಯಾಗಿ ಸಾಗುತ್ತಿದೆ? ಇದು ಕೇವಲ ಒಂದು ಪ್ರಾಣಿಯ ನಡಿಗೆಯಲ್ಲ, ಇದು ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ತತ್ವಶಾಸ್ತ್ರವನ್ನು ಸಾರುತ್ತಿದೆಯೇ, ಅಥವಾ ಇದೊಂದು ಸಾವಿನ ನಡಿಗೆಯೇ ಎಂಬ ಆತಂಕಕಾರಿ ವಿಷಯವನ್ನು ಇಂದು ನಾವು ಈ ವಿಶೇಷ ವರದಿಯಲ್ಲಿ ನೋಡಲಿದ್ದೇವೆ. ವೀಕ್ಷಕರೇ, ಮೊದಲು ನಾವು ಈ ಘಟನೆಯ ಹಿನ್ನೆಲೆಯನ್ನು ಅರ್ಥಮಾಡಿಕೊಳ್ಳಬೇಕು. ಇದು ಇಂದು ನಿನ್ನೆ ನಡೆದ ಘಟನೆಯಲ್ಲ. ಸುಮಾರು 15 ವರ್ಷಗಳ ಹಿಂದೆ ಒಬ್ಬ ಪ್ರಸಿದ್ಧ ಸಾಕ್ಷ್ಯಚಿತ್ರ ನಿರ್ಮಾಪಕ ಅಂಟಾರ್ಟಿಕಾಕ್ಕೆ ಹೋಗಿದ್ದರು. ಅಲ್ಲಿ ಅವರು ಎನ್ಕೌಂಟರ್ಸ್ ಅಟ್ ದಿ ಎಂಡ್ ಆಫ್ ದಿ ವರ್ಲ್ಡ್ ಎಂಬ ಹೆಸರಿನಲ್ಲಿ ಒಂದು ಅದ್ಭುತ ಚಿತ್ರವನ್ನು ಚಿತ್ರೀಕರಿಸುತ್ತಿದ್ದರು. ಆ ಸಮಯದಲ್ಲಿ ಅವರಿಗೆ ಈ ಒಂದು ದೃಶ್ಯ ಕ್ಯಾಮರಾದಲ್ಲಿ ಸೆರೆಯಾಯಿತು. ಅಲ್ಲಿ ಸಾವಿರಾರು ಪೆಂಗ್ವಿನ್ಗಳು ಸಮುದ್ರದ ಕಡೆಗೆ ಹೋಗುತ್ತಿದ್ದವು. ಯಾಕೆಂದರೆ ಪೆಂಗ್ವಿನ್ಗಳಿಗೆ ಸಮುದ್ರವೇ ಆಧಾರ, ಅಲ್ಲಿಯೇ ಅವುಗಳಿಗೆ ಆಹಾರ ಸಿಗುವುದು, ಅಲ್ಲಿಯೇ ಅವುಗಳ ಬದುಕು. ಆದರೆ ಆ ಗುಂಪಿನಲ್ಲಿದ್ದ ಒಂದು ಪೆಂಗ್ವಿನ್ ಮಾತ್ರ ಇದ್ದಕ್ಕಿದ್ದಂತೆ ನಿಂತುಬಿಡುತ್ತದೆ. ಅದು ಸ್ವಲ್ಪ ಹೊತ್ತು ಆಕಾಶವನ್ನು ನೋಡುತ್ತದೆ, ಆಮೇಲೆ ಸಮುದ್ರದ ಕಡೆಗೆ ಒಮ್ಮೆ ಕಣ್ಣು ಹಾಯಿಸುತ್ತದೆ. ನಂತರ ಅದು ತಾನು ಹೋಗಬೇಕಾದ ದಿಕ್ಕನ್ನೇ ಬದಲಾಯಿಸುತ್ತದೆ. ಸಮುದ್ರಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಮೈಲುಗಟ್ಟಲೆ ದೂರದಲ್ಲಿರುವ ಮಂಜಿನ ಬೆಟ್ಟಗಳ ಕಡೆಗೆ ಅದು ನಡೆಯಲು ಶುರು ಮಾಡುತ್ತದೆ. ಈ ದೃಶ್ಯ ಈಗ ಯಾಕೆ ಇಷ್ಟು ವೈರಲ್ ಆಗಿದೆ ಎಂದರೆ, ಇತ್ತೀಚೆಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಜಗತ್ತಿನ ಪ್ರಸಿದ್ಧ ವ್ಯಕ್ತಿಗಳು ಈ ವಿಡಿಯೋವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅವರು ಈ ಪೆಂಗ್ವಿನ್ನನ್ನು ಒಂದು ಪ್ರೇರಣೆಯ ಸಂಕೇತವಾಗಿ ನೋಡುತ್ತಿದ್ದಾರೆ. ಜಗತ್ತಿನ ಎಲ್ಲರೂ ಒಂದು ಕಡೆ ಹೋದರೆ ನಾನು ಮಾತ್ರ ನನ್ನದೇ ಆದ ದಾರಿಯಲ್ಲಿ ಹೋಗುತ್ತೇನೆ ಎಂಬ ಛಲಗಾರನಂತೆ ಆ ಪೆಂಗ್ವಿನ್ ಕಾಣುತ್ತಿದೆ. ಕೆಲವರು ಇದನ್ನು ನೋಡಿ ಇದು ಸಮಾಜಕ್ಕೆ ವಿರುದ್ಧವಾಗಿ ನಡೆಯುವ ಧೈರ್ಯಶಾಲಿ ಪೆಂಗ್ವಿನ್ ಎನ್ನುತ್ತಿದ್ದಾರೆ. ಆದರೆ ಇದರ ಹಿಂದಿನ ಕಹಿ ಸತ್ಯವೇನೆಂದರೆ, ಆ ಪೆಂಗ್ವಿನ್ ಹೋಗುತ್ತಿರುವ ದಾರಿ ಅದಕ್ಕೆ ಸಾವನ್ನು ತರುತ್ತದೆ ಎಂಬುದು ಯಾರಿಗೂ ತಿಳಿಯುತ್ತಿಲ್ಲ. ವೀಕ್ಷಕರೇ, ಆ ಪೆಂಗ್ವಿನ್ ಹೋಗುತ್ತಿರುವ ಮಂಜಿನ ಬೆಟ್ಟಗಳು ಸುಮಾರು 70-80 ಕಿಲೋಮೀಟರ್ ದೂರದಲ್ಲಿದೆ. ಅಷ್ಟು ದೂರ ನಡೆಯುವ ಶಕ್ತಿ ಆ ಪುಟಾಣಿ ಜೀವಿಗೆ ಇರುವುದಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಅದಕ್ಕೆ ತಿನ್ನಲು ಒಂದು ಹನಿ ನೀರಾಗಲಿ ಅಥವಾ ಒಂದು ಪುಟ್ಟ ಮೀನಾಗಲಿ ಸಿಗುವುದಿಲ್ಲ. ಪೆಂಗ್ವಿನ್ ತನ್ನ ದೇಹದಲ್ಲಿರುವ ಕೊಬ್ಬನ್ನು ಕರಗಿಸಿ ಸುಮಾರು 10-15 ದಿನಗಳ ಕಾಲ ಮಾತ್ರ ಬದುಕಬಲ್ಲದು. ಆದರೆ ಆ ಬೆಟ್ಟಗಳನ್ನು ತಲುಪುವ ಮೊದಲೇ ಅದು ಸುಸ್ತಾಗಿ ಅಲ್ಲಿಯೇ ಪ್ರಾಣ ಬಿಡುತ್ತದೆ. ಹಾಗಾದರೆ ಆ ಪೆಂಗ್ವಿನ್ ಯಾಕೆ ಇಂತಹ ಹುಚ್ಚು ಕೆಲಸ ಮಾಡುತ್ತಿದೆ ಎಂಬ ಪ್ರಶ್ನೆಗೆ ವಿಜ್ಞಾನಿಗಳು ನೀಡುವ ಉತ್ತರ ನಡುಕ ಹುಟ್ಟಿಸುವಂತಿದೆ. ವಿಜ್ಞಾನಿಗಳ ಪ್ರಕಾರ ಈ ಪೆಂಗ್ವಿನ್ಗಳಿಗೆ ಮೆದುಳಿನಲ್ಲಿ ಏನಾದರೂ ಸೋಂಕು ಉಂಟಾದಾಗ ಅಥವಾ ಮೆದುಳಿಗೆ ಏಟು ಬಿದ್ದಾಗ ಅವುಗಳ ದಿಕ್ಕು ತಪ್ಪುತ್ತದೆ. ಅಂದರೆ ಅವುಗಳಿಗೆ ಸಮುದ್ರ ಎಲ್ಲಿದೆ ಮತ್ತು ಬೆಟ್ಟ ಎಲ್ಲಿದೆ ಎಂಬ ವ್ಯತ್ಯಾಸವೇ ತಿಳಿಯುವುದಿಲ್ಲ. ಮೆದುಳಿನ ಈ ದೋಷದಿಂದಾಗಿ ಅವು ಮಂಜಿನ ಬೆಟ್ಟವನ್ನೇ ಸಮುದ್ರ ಎಂದು ತಪ್ಪಾಗಿ ಭಾವಿಸಿ ಅಲ್ಲಿಗೆ ಹೋಗುತ್ತವೆ. ಇದೊಂದು ರೀತಿಯಲ್ಲಿ ಮಾನಸಿಕ ಅಸ್ವಸ್ಥತೆ ಎನ್ನಬಹುದು. ನಮ್ಮ ಸುತ್ತಮುತ್ತಲಿನ ಮನುಷ್ಯರಲ್ಲೂ ಕೂಡ ಇಂತಹ ಮನಸ್ಥಿತಿ ಇರುತ್ತದೆ. ಕೆಲವರು ಎಲ್ಲವನ್ನೂ ಬಿಟ್ಟು ಅಂಟಾರ್ಟಿಕಾದಂತಹ ನಿರ್ಜನ ಪ್ರದೇಶದಲ್ಲಿ ಸಂಶೋಧನೆ ಮಾಡಲು ಹೋಗಿರುತ್ತಾರೆ. ಅವರಿಗಲ್ಲಿ ಹೆಂಡತಿ, ಮಕ್ಕಳು, ಮನೆ ಯಾವುದೂ ಇರುವುದಿಲ್ಲ. ತಿಂಗಳುಗಟ್ಟಲೆ ಆ ಚಳಿಯಲ್ಲಿ ಒಬ್ಬರೇ ಇರುತ್ತಾರೆ. ಅವರನ್ನು ನೋಡಿದಾಗಲೂ ಕೂಡ ನಮಗೆ ಈ ಪೆಂಗ್ವಿನ್ ನೆನಪಾಗುತ್ತದೆ. ಅವರೂ ಕೂಡ ಸಮಾಜದಿಂದ ದೂರವಾಗಿ ಏನನ್ನೋ ಹುಡುಕುತ್ತಾ ಒಂಟಿಯಾಗಿ ಸಾಗುತ್ತಿರುತ್ತಾರೆ. ಈ ಪೆಂಗ್ವಿನ್ ಕಥೆಯೂ ಹಾಗೆಯೇ ಇದೆ. ಅದು ತನ್ನ ಅಂತಿಮ ಗುರಿಯನ್ನು ತಲುಪಲು ಹೋಗುತ್ತಿದೆಯೇ ಅಥವಾ ತನ್ನ ಅಂತ್ಯವನ್ನೇ ಹುಡುಕುತ್ತಾ ಹೋಗುತ್ತಿದೆಯೇ ಎಂಬುದು ಯಕ್ಷಪ್ರಶ್ನೆಯಾಗಿದೆ. ಅಲ್ಲಿರುವ ಸಂಶೋಧಕರು ಯಾಕೆ ಆ ಪೆಂಗ್ವಿನನ್ನು ಕಾಪಾಡಿಲ್ಲ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಹೌದು, ಅಲ್ಲಿ ವಿಜ್ಞಾನಿಗಳು ಇದ್ದರು, ಸಂಶೋಧಕರು ಇದ್ದರು. ಆದರೆ ಅವರು ಆ ಪೆಂಗ್ವಿನನ್ನು ತಡೆದು ವಾಪಸ್ ಸಮುದ್ರಕ್ಕೆ ಬಿಡಲಿಲ್ಲ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ, ಅಂಟಾರ್ಟಿಕಾದಲ್ಲಿ ಒಂದು ಕಟ್ಟುನಿಟ್ಟಾದ ಕಾನೂನಿದೆ. ವನ್ಯಜೀವಿಗಳ ಬದುಕಿನಲ್ಲಿ ಮನುಷ್ಯರು ಹಸ್ತಕ್ಷೇಪ ಮಾಡಬಾರದು. ಪ್ರಕೃತಿ ಹೇಗೆ ನಡೆಯುತ್ತದೋ ಹಾಗೆಯೇ ನಡೆಯಲು ಬಿಡಬೇಕು ಎಂಬುದು ಅಲ್ಲಿನ ನಿಯಮ. ಅಷ್ಟೇ ಅಲ್ಲದೆ ಹಿಂದೊಮ್ಮೆ ವಿಜ್ಞಾನಿಗಳು ಇಂತಹ ಪೆಂಗ್ವಿನ್ಗಳನ್ನು ಹಿಡಿದು ವಾಪಸ್ ಸಮುದ್ರಕ್ಕೆ ತಂದುಬಿಟ್ಟಿದ್ದರು. ಆದರೆ ಆ ಪೆಂಗ್ವಿನ್ಗಳು ಮತ್ತೆ ಅದೇ ಬೆಟ್ಟದ ಕಡೆಗೆ ನಡೆಯಲು ಶುರು ಮಾಡಿದ್ದವು. ಅಂದರೆ ಅವುಗಳ ಮೆದುಳಿನಲ್ಲಿ ಆ ಗುರಿ ಎಷ್ಟು ಆಳವಾಗಿ ಅಚ್ಚೊತ್ತಿರುತ್ತದೆ ಎಂದರೆ ಅವು ಮತ್ತೆ ಮತ್ತೆ ಸಾವಿನ ಕಡೆಗೇ ನಡೆಯುತ್ತವೆ.
ವೀಕ್ಷಕರೇ, ಈ ಘಟನೆಯನ್ನು ನೋಡುವಾಗ ನಮಗೆ 2 ರೀತಿಯ ಭಾವನೆಗಳು ಬರುತ್ತವೆ. ಒಂದನೆಯದು ವಿಜ್ಞಾನ ಹೇಳುವ ಸತ್ಯ, ಇದು ಮೆದುಳಿನ ದೋಷ, ಇದು ಸಾವಿನ ದಾರಿ ಎಂದು. ಆದರೆ ಎರಡನೆಯದು ತತ್ವಶಾಸ್ತ್ರದ ದೃಷ್ಟಿ. ಈ ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸಿದವರು ಇಂತಹ ಹುಚ್ಚು ಧೈರ್ಯವನ್ನೇ ಹೊಂದಿರುತ್ತಾರೆ. ಎಲ್ಲರೂ ಹೋಗುವ ದಾರಿಯಲ್ಲಿ ನಾವು ಹೋದರೆ ನಾವು ಸಾಧಕರಾಗಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಜಗತ್ತಿನ ದೃಷ್ಟಿಯಲ್ಲಿ ಹುಚ್ಚು ಎನಿಸುವ ನಿರ್ಧಾರಗಳೇ ನಮ್ಮನ್ನು ಇತಿಹಾಸದಲ್ಲಿ ಉಳಿಯುವಂತೆ ಮಾಡುತ್ತವೆ. ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯಲ್ಲಿ ಸಮುದ್ರವನ್ನು ಈಜಿ ಹೋಗಿ ಆ ಬಂಡೆಯ ಮೇಲೆ ಕುಳಿತಾಗಲೂ ಜನರು ಅವರನ್ನು ಹಾಗೆಯೇ ನೋಡಿರಬಹುದು. ದೊಡ್ಡ ದೊಡ್ಡ ನಾಯಕರು ತಮ್ಮ ಪ್ರಾಣದ ಹಂಗು ತೊರೆದು ಹೋರಾಟ ಮಾಡಿದಾಗಲೂ ಜನರು ಅವರನ್ನು ಹುಚ್ಚರು ಎಂದು ಕರೆದಿರಬಹುದು. ಆದರೆ ಆ ಛಲವೇ ಅವರನ್ನು ಇಂದಿಗೂ ಅಮರವಾಗಿಸಿದೆ. ಆ ಪೆಂಗ್ವಿನ್ ಕಥೆಯೂ ಹಾಗೆಯೇ. 15 ವರ್ಷಗಳ ಹಿಂದೆಯೇ ಆ ಪೆಂಗ್ವಿನ್ ತನ್ನ ಪ್ರಾಣ ಬಿಟ್ಟಿರಬಹುದು. ಆದರೆ ಇಂದಿಗೂ ಆ ದೃಶ್ಯ ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತಿದೆ. ನೀವು ಆ ಪೆಂಗ್ವಿನನ್ನು ಒಬ್ಬ ಒಂಟಿ ಹೋರಾಟಗಾರ ಎಂದು ನೋಡುತ್ತೀರೋ ಅಥವಾ ದಾರಿ ತಪ್ಪಿದ ಪ್ರಾಣಿ ಎಂದು ನೋಡುತ್ತೀರೋ ಎಂಬುದು ನಿಮಗೆ ಬಿಟ್ಟಿದ್ದು. ಕೆಲವರು ಇದನ್ನು ಡಿಪ್ರೆಷನ್ ಅಥವಾ ಖಿನ್ನತೆ ಎನ್ನುತ್ತಾರೆ. ಈ ಮನುಷ್ಯರ ಜಗತ್ತು ಬೇಡ, ಸಂಗಾತಿಗಳು ಬೇಡ, ಈ ಗುಂಪು ಬೇಡ, ನನಗೆ ನನ್ನದೇ ಆದ ಏಕಾಂತ ಬೇಕು ಎಂದು ಅದು ಹೋಗಿರಬಹುದು. ಜೀವನದಲ್ಲಿ ಎಲ್ಲವನ್ನೂ ಪಡೆದ ಮೇಲೆ ಉಂಟಾಗುವ ವಿರಕ್ತಿ ಕೂಡ ಇಂತಹ ನಡೆಗೆಗೆ ಕಾರಣವಾಗಿರಬಹುದು. ಈ ವಿಡಿಯೋವನ್ನು ನೋಡಿ ಜನರು ಕಮೆಂಟ್ ಮಾಡುತ್ತಿದ್ದಾರೆ. ಕೆಲವರು ಇದನ್ನು ನೋಡಿ ಕಣ್ಣೀರು ಹಾಕುತ್ತಿದ್ದಾರೆ. ಇನ್ನು ಕೆಲವರು ಅದರ ಧೈರ್ಯಕ್ಕೆ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಆ ಪೆಂಗ್ವಿನ್ ನಮಗೆ ಹೇಳುತ್ತಿರುವುದು ಇಷ್ಟೇ: ಜೀವನದಲ್ಲಿ ನಮ್ಮ ದಾರಿ ನಾವೇ ಹುಡುಕಿಕೊಳ್ಳಬೇಕು. ಅದು ಕಷ್ಟವಾಗಿರಲಿ ಅಥವಾ ನಮ್ಮ ಅಂತ್ಯವೇ ಆಗಿರಲಿ, ನಾವು ನಂಬಿದ ದಾರಿಯಲ್ಲಿ ನಡೆಯುವುದು ಒಂದು ಧೈರ್ಯ. ಆ ಬೆಟ್ಟಗಳ ಮೇಲೆ ಏಕಾಂಗಿಯಾಗಿ ಸಾಗುವ ಪೆಂಗ್ವಿನ್ನ ದೃಶ್ಯ ನಮಗೆ ಯಾವಾಗಲೂ ನೆನಪಿರುತ್ತದೆ. ಅದು ಹಸಿದಿರಬಹುದು, ಸುಸ್ತಾಗಿರಬಹುದು, ಆದರೆ ಅದರ ಹೆಜ್ಜೆಗಳಲ್ಲಿ ಒಂದು ನಿಶ್ಚಿತತೆ ಇತ್ತು, ಒಂದು ಬದ್ಧತೆ ಇತ್ತು. ಇಂದಿನ ಈ ವೇಗದ ಜಗತ್ತಿನಲ್ಲಿ ನಾವೆಲ್ಲರೂ ಯಾವುದೋ ಒಂದು ಗುಂಪಿನ ಹಿಂದೆ ಕುರುಡಾಗಿ ಓಡುತ್ತಿದ್ದೇವೆ. ಆದರೆ ಆ ಪೆಂಗ್ವಿನ್ ಮಾತ್ರ ನಮಗಿಂತ ವಿಭಿನ್ನವಾಗಿ ಕಂಡಿತು. ಇದೇ ಇಂದಿನ ವಿಶೇಷ. ಧನ್ಯವಾದಗಳು.